ಕಾಲಕ್ಕೆ ತಕ್ಕಂತೆ ಆಯಾ ಋತುಮಾನದಲ್ಲಿ ಮಾತ್ರ ಹಣ್ಣು ಬಿಡುತ್ತದೆ. ಇದು ಪ್ರಕೃತಿ ನಿಯಮ ಕೂಡ. ಆದರೆ ವಿಜಯಪುರ ಜಿಲ್ಲೆಯ ರೈತನೋರ್ವ ವರ್ಷದ 12 ತಿಂಗಳು ಹಣ್ಣು ಕೊಡುವ ವಿದೇಶಿ ಮಾವು ಬೆಳೆದು ಸಾಧನೆ ಮಾಡುವ ಮೂಲಕ ಮಾದರಿಯಾಗಿದ್ದಾನೆ. ಈ ಕುರಿತು ಒಂದು ವರದಿ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಶಿವಣಗಿ ಗ್ರಾಮದ ರೈತ ನವೀನ್ ಮಂಗನ್ನವರ್ ಅವರು ಸರ್ಕಾರದ ಯೋಜನೆ ಸದುಪಯೋಗಪಡಿಸಿಕೊಂಡು ಹನಿ ನೀರಾವರಿ ಪದ್ಧತಿ ಮೂಲಕ ತಮ್ಮ 8 ಎಕರೆ ಜಮೀನಿನಲ್ಲಿ ವಿಶೇಷ ಬಗೆಯ ಮಾವು ಬೆಳೆದಿದ್ದಾರೆ. ಜಪಾನಿನ ಅತಿ ದುಬಾರಿ ಬೆಲೆಯ ಮಿಯಾಜಾಕಿ ತಳಿಯ 40 ಮಾವಿನ ಮರ ಹಾಗೂ ಥೈಲ್ಯಾಂಡ್ನ ನಸಿ ಬಹು ಬೇಡಿಕೆಯ ವರ್ಷದ 12 ತಿಂಗಳು ಹಣ್ಣು ಬಿಡುವ 3000 ಸಸಿಗಳನ್ನು ಮತ್ತು ವಿಯೆಟ್ನಾಂನ 100 ಹಲಸು ಮತ್ತು ಸ್ಟ್ರಾಬೆರಿ, ನೇರಳೆ, ಸಂತ್ರ, ಪೇರು ಮತ್ತು ನಿಂಬೆ ಸೇರಿದಂತೆ ವಿವಿಧ ರೀತಿಯ ಗಿಡಗಳನ್ನು ಬೆಳೆಸುವ ಮೂಲಕ ಹೊಸ ಪ್ರಯೋಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಈ ಮೂಲಕ ಅವರು ಮಾವಿನ ಹಣ್ಣಿನ ವ್ಯಾಪಾರದಿಂದಲೇ ತಿಂಗಳಿಗೆ 3 ರಿಂದ 4 ಲಕ್ಷ ರೂಪಾಯಿ ಆದಾಯ ಗಳಿಸುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ನವೀನ್ ಮಂಗನ್ನವರ್ ಸಾವಯವ ಕೃಷಿ ಮೂಲಕ ಮಾವು ಸೇರಿದಂತೆ ವಿವಿಧ ಹಣ್ಣಿನ ಗಿಡಗಳನ್ನು ಬೆಳೆಯುತ್ತಿದ್ದು ಹನಿ ನೀರಾವರಿ ಪದ್ಧತಿಯಿಂದ ತುಂಬಾ ಅನುಕೂಲವಾಗಿದೆ. ಹಾಗಾಗಿ ಎಲ್ಲಾ ರೈತರು ಯೋಜನೆಯ ಸದುಪಯೋಗದೊಂದಿಗೆ ಯಶಸ್ಸು ಪಡೆಯಬಹುದು. ಈ ಬಗ್ಗೆ ತಾವು ಮಾರ್ಗದರ್ಶನ ನೀಡಲು ಸಿದ್ಧ ಎಂದು ಹೇಳಿದರು. ಸರ್, ನಾವು ಇದನ್ನು ಆರ್ಗ್ಯಾನಿಕ್ ಕೃಷಿಯಾಗಿ ಮೈಂಡಲ್ಲಿ ಇಟ್ಕೊಂಡು ಇದನ್ನು ನಾವು ಎರೆಹುಳ ಗೊಬ್ಬರ, ಜೀವಾಮೃತ, ಕೃಪಾಮೃತ ಮತ್ತು ಎರೆಹುಳ ಜಲ್ನೊಂದಿಗೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಾವು ಸರ್ಕಾರ ಸವಲತ್ತುಗಳನ್ನು ಕರೆಕ್ಟಾಗಿ ಬಳಸ್ಕೊಂಡು ಆದಷ್ಟು ಮಟ್ಟಿಗೆ ನಮ್ಮಲ್ಲೇ ನಾವು ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ನಾವು ಮಾಡೋದು ಸೂಕ್ತ ಅನ್ಸತ್ತೆ ನನಗೆ. ಇದನ್ನು ಗಿಡದಲ್ಲಿ ಹಣ್ಣಾಗೋದ್ರಿಂದ ಅದಕ್ಕೆ ನಮ್ಮ ಕೆಮಿಕಲ್ ತರ ಖರ್ಚು ಉಳಿಯುತ್ತೆ. ನಿತೀಶ್ ಬಿರಾದಾರ್ ಸಾವಯವ ಕೃಷಿಯ ಮೂಲಕ ಮಾವಿನ ತೋಟ ಮಾಡಿರುವ ರೈತ ನವೀನ್ ಅವರ ಸಾಧನೆ ಇತರ ರೈತರಿಗೆ ಮಾದರಿಯಾಗಿದೆ ಎಂದರು. ಅವರು ಡ್ರಿಪ್ ಇರಿಗೇಷನ್ಗೋಸ್ಕರ ಸರ್ಕಾರಿ ಸವಲತ್ತುಗಳನ್ನು ಪಡೆದಿದ್ದಾರೆ. ಮತ್ತು DCC ಬ್ಯಾಂಕಲ್ಲಿ ಲೋನ್ಗಳನ್ನೆಲ್ಲ ತೊಗೊಂಡಿದ್ದಾರೆ. ಮತ್ತು ನರ್ಸರಿಗೋಸ್ಕರ ಒಂದು ದೊಡ್ಡ ಸ್ಕೀಮಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಸವಲತ್ತುಗಳನ್ನು ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನು ಹೊಲಕ್ಕೆ ಹಾಕಿ ಅದರಿಂದ ಫಲವತ್ತತೆಯನ್ನು ಪಡೆದು ಅದರಿಂದ ಮುನ್ನುಗ್ತಿದ್ದಾರೆ. ಪ್ರತಿ ರೈತರಿಗೂ ಇವರೊಬ್ಬರು ಮಾದರಿ. ದೇವರ ಹಿಪ್ಪರಗಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ರಮೇಶ್ ಮಸಬಿನಾಳ್ ಮಂಗನ್ನವರ್ ಬರಡು ಭೂಮಿಯಲ್ಲಿ ನವೀನ್ ಮಂಗನ್ನವರ್ ಫಲವತ್ತಾದ ಬೆಳೆ ಬೆಳೆಯುತ್ತಿದ್ದಾರೆ. ಇವರ ಪ್ರೇರಣೆಯಿಂದ ನಮಗೂ ಈ ತರಹದ ಕೃಷಿ ಮಾಡಬೇಕು ಎಂದೆನಿಸುತ್ತಿದೆ. ಇವರು ಬೆಳೆದಿರುವ ಮಾವಿನ ಹಣ್ಣಿಗೆ ಭಾರೀ ಬೇಡಿಕೆ ಇದ್ದು ಮಧ್ಯವರ್ತಿಗಳ ಸಹಾಯವಿಲ್ಲದೆ ಹಣ್ಣು ಮಾರಾಟ ಮಾಡುತ್ತಿರುವ ಇವರಿಗೆ ಸರ್ಕಾರ ಮತ್ತಷ್ಟು ಪ್ರೋತ್ಸಾಹ ನೀಡಿ ಬೆಂಬಲಿಸಬೇಕು ಎಂದು ಹೇಳಿದರು. ಈಗಿನ ಈ ಜನ್ರೇಷನ್ ರೈತರೇನು ಈ ಥರ ಹೊಸ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಆದಂಥ ಹೊಸ ನೂತನವಾದಂಥ ಒಂದು ಏನಾದರೂ ಸ್ಕೀಮ್ಗಳನ್ನ ಅಥವಾ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ವ್ಯವಸ್ಥೆ ಸರ್ಕಾರದಿಂದ ಕೂಡ ಆಗಬೇಕು. ಈಗಿದ್ದಂಥ ವ್ಯವಸ್ಥೆಗಳು ಅದಾವ್ರಿ. ಈಗಿದ್ದಂಥ ಕಾಮನ್ ಆಗಿ ನೀವೇನು ಡ್ರಿಪ್ಪಿಗೆ ಸಬ್ಸಿಡಿ ಇರ್ಬೋದು ಅಥವಾ ಬೆಳೆಯಲು ಸಾಲ ಇರ್ಬೋದು, ಇವು ಎಲ್ಲರಿಗೂ ಸಿಗೋಂಥ ವ್ಯವಸ್ಥೆಗಳನ್ನಲ್ಲ. ಈಗ ಇಂಥ ತೋಟಗಳನ್ನ, ಇಂಥ ಯುವ ರೈತರನ್ನು ಪ್ರೋತ್ಸಾಹಿಸಲಿಕ್ಕೆ ಮತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗೋಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೂಡ ಗಮನ ವಹಿಸಬೇಕು. ರೈತರು ಇಂದು ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿ ಹಾಗೂ ಬೆಳೆಗಳಿಗೆ ರೋಗದ ಕಾಟ ಸೇರಿದಂತೆ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಿ ಕೃಷಿಯಲ್ಲಿ ನಷ್ಟ ಅನುಭವಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ವಿಜಯಪುರ ಜಿಲ್ಲೆಯ ರೈತನ ಸಾಧನೆ ಮಾದರಿಯಾಗಿದ್ದು, ಕೃಷಿಯಲ್ಲಿ ಬಹು ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಬದುಕು ಕಟ್ಟಿಕೊಳ್ಳಲು ಇದೊಂದು ಉಪಯುಕ್ತ ಉದಾಹರಣೆಯಾಗಿದೆ.